ಮಧ್ಯಪ್ರಾಚ್ಯ ಯುದ್ಧದಿಂದ ಗ್ಯಾಸ್ ಸಿಲಿಂಡರ್ಗೆ ಅಭಾವ ಎದುರಾಗಿದೆ. ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ಗೆ ಹೊಸ ಮಾರ್ಗಸೂಚಿಯನ್ನು ಪ್ರಕಟಿಸಲಾಗಿದೆ. ಇಲ್ಲಿ ಅಂದರೆ ಎಲ್ಲ ಕಡೆ ಈ ಪ್ಯಾನಿಕ್ ಬೈಯಿಂಗ್ ಅಂತಾರೆ, ಅದನ್ನು ಥರ ಗಾಬರಿ ಆಗಿಬಿಡೋದು, ಸಿಲಿಂಡರ್ ಇಲ್ಲ ಅಂತ ಹೇಳೋದು, ನಮಗೆ ಬುಕ್ ಆದರೂ ಕೊಡ್ತಾ ಇಲ್ಲ ಅಂತ ಹೇಳೋದು, ಸೀದಾ ಏಜೆನ್ಸಿಯ ಮುಂದೆನೇ ಬಂದುಬಿಡೋದು. ಇತ್ತೀಚಿನ ವರ್ಷಗಳಲ್ಲಿ ಗ್ಯಾಸ್ ಸಿಲಿಂಡರ್ ಏಜೆನ್ಸಿಯ ಮುಂದೆ ಈ ಪ್ರಮಾಣದಲ್ಲಿ ಜನ ಬಂದಿದ್ದು ನಾವು ಯಾರೂ ನೋಡೇ ಇಲ್ಲ. 500, 600, 800, 1000, 1500 ಜನ ಸಿಲಿಂಡರ್ನ ಇಟ್ಕೊಂಡು ಬಂದಿರೋದಲ್ಲಿ ನಮಗೆ ಸಿಲಿಂಡರ್ ಕೊಡಿ ಅಂತ ಹೇಳಿ ಇಲ್ಲೇನಾಗ್ತಾ ಇದೆ, ಅದಷ್ಟು ಮಾರ್ಗಸೂಚಿ ಪ್ರಕಟಿಸಲಾಗ್ತಾ ಇದೆ. ಇಲ್ಲಿ ಒಂದು ಸಿಲಿಂಡರ್ ಇರ್ತಾರೆ, ಸಿಂಗಲ್ ಸಿಲಿಂಡರ್, ಅದು ಅವ್ರೇನು ಮಾಡ್ತಾರೆ, ಆ ಒಂದು ಸಿಲಿಂಡರ್ ತೊಗೊಂಡು ಹೋಗಿರ್ತಾರೆ, ಅದನ್ನು ಬಳಸ್ತಾರೆ, ಖಾಲಿ ಆಯಿತಾ ಎತ್ಕೊಂಡು ಬಂದು ಒಂದು ಬುಕ್ ಮಾಡಿರ್ತಾರಲ್ಲ, ಎತ್ಕೊಂಡು ಬಂದು ಏನು ಮಾಡ್ತಾರೆ, ಖಾಲಿ ಆಯ್ತು ತೊಗೊಳ್ಳಿ ಅಂಥೇಳಿ ಬದಲಿ ಸಿಲಿಂಡರ್ ತೊಗೊಂಡು ಅಥವಾ ಡೆಲಿವರಿ ತೊಗೊಂಡು ಅವರು ಅದನ್ನು ಯೂಸ್ ಮಾಡ್ತಾರೆ. ಡಬಲ್ ಸಿಲಿಂಡರ್ ಅದು ಬೇರೆ ಕತೆ. ಅವರು ಒಂದು ಖಾಲಿ ಆದ ತಕ್ಷಣ ಇನ್ನೊಂದು ಸಿಲಿಂಡರ್ ಯೂಸ್ ಮಾಡ್ತಿರ್ತಾರೆ, ಇನ್ನೊಂದಕ್ಕೆ ಬುಕ್ ಮಾಡ್ತಾರೆ. ಬುಕ್ ಮಾಡಿದ ಒಂದು 48 ಗಂಟೆಯಲ್ಲೋ 3 ದಿನದಲ್ಲೋ ಆ ಸಿಲಿಂಡರ್ ಅವ್ರಿಗೆ ಬಂದುಬಿಡುತ್ತೆ. ಒಂದು ಸಿಲಿಂಡರ್ ಇರ್ತಕ್ಕಂಥ ಗ್ರಾಹಕರಿಗೆ 25 ದಿನಗಳ ಬಳಿಕ ಬುಕ್ಕಿಂಗನ್ನು ಮಾಡಬೇಕು. 2 ಸಿಲಿಂಡರ್ ಇರುತ್ತಲ್ಲ, 2 ಸಿಲಿಂಡರ್ ಇರುತ್ತಲ್ಲ, ಅವರು 35 ದಿನಗಳ ಬಳಿಕ ಬುಕ್ಕಿಂಗನ್ನು ಮಾಡ್ಕೊಳ್ಬೇಕು. ಒಂದು ಬುಕ್ಕಿಂಗಿಂದ ಇನ್ನೊಂದು ಬುಕ್ಕಿಂಗ್ ನಡುವಿನ ಅಂತರ ಇಲ್ಲಿ. ಸಿಂಗಲ್ ಸಿಲಿಂಡರ್ ಇರ್ತಕ್ಕಂಥವ್ರು 25 ದಿನ ಆದಮೇಲೆ ಬುಕ್ ಮಾಡ್ಕೊಳ್ಳಿ ನೀವು. ಡಬಲ್ ಸಿಲಿಂಡರ್ ಇರ್ತಕ್ಕಂಥವ್ರು 35 ಡೇಸ್ ಆದಮೇಲೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನೀವು ಅಂಥೇಳಿ ಇಲ್ಲಿ ಹೇಳಲಾಗಿರೋದು. ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಗ್ರಾಹಕರಿಗೆ 45 ದಿನಗಳ ಗ್ಯಾಪ್ ಇರುತ್ತೆ. ಇಲ್ಲಿ ಉಜ್ವಲ ಯೋಜನೆ ಫಲಾನುಭವಿಗಳಿದ್ದಾರಲ್ಲ, ಆ ಗ್ರಾಹಕರು 45 ದಿನಗಳ ಗ್ಯಾಪ್ ಆದಮೇಲೆ ಅವರು ಬುಕ್ ಮಾಡ್ಕೊಳ್ಬೇಕು. 5 kg ಸಿಲಿಂಡರ್ಗಳಿಗೂ ಕೂಡ ಮಾರ್ಗಸೂಚಿ ಬಿಡುಗಡೆಯಾಗಿದೆ. 5 kg ಸಿಲಿಂಡರ್ಗೆ 9 ರಿಂದ 16 ದಿನಗಳ ಗ್ಯಾಪ್ ಇರುತ್ತೆ. 5 kg ಬೇಗ ಉರಿದು ಹೋಗ್ಬಿಡುತ್ತಪ್ಪ, ನಮಗೆ ಸಿಲಿಂಡರ್ ಬೇಕು ಅಂದರೆ ಅವರು ಟೈಮ್ ಕೊಟ್ಟಿರೋದು ಎಷ್ಟು ಅಂದರೆ 16 ದಿನ. ನೀವು 5 kg ಸಿಲಿಂಡರ್ ತೊಗೊಂಡು ಹೋದ್ರಿ ಅಂದರೆ 16 ದಿನಗಳ ಕಾಲ ಅದನ್ನು ಬಳಸಿ ಅಂತ, ಅದಾದ್ಮೇಲೆ ಬುಕ್ ಮಾಡ್ಕೊಳ್ಳಿ ನೀವು ಅಂತ. 10 kg ಸಿಲಿಂಡರ್ಗೆ 18 ರಿಂದ 32 ದಿನಗಳ ಕಾಲ. ಯೂಶಲಿ ಇನ್ ಜನರಲ್ ಅವ್ರು ಬಳಸೋದೆಲ್ಲ 14.2 ಆ kg ಸಿಲಿಂಡರ್ನ ಅವ್ರು ಬಳಸ್ಕೊಳ್ತಾ ಇರ್ತಾರೆ. 10 kg ಸಿಲಿಂಡರ್ ಆದರೆ 18 ರಿಂದ 32 ದಿನಗಳು ಗ್ಯಾಪ್. ಸಾಕಷ್ಟು ಸಿಲಿಂಡರ್ಗಳು ಲಭ್ಯ ಇದೆ. ಈ ಪ್ಯಾನಿಕ್ ಬುಕ್ಕಿಂಗ್ ನಿಲ್ಲಿಸ್ಬಿಡಿ ದಯವಿಟ್ಟು. ಸಿಲಿಂಡರ್ ನಿಮಗೆ ಸಿಗುತ್ತೆ, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಿ, ಯಾಕೆ ಈ ಥರ ಬೀದಿಗೆ ಬರ್ತಾ ಇದ್ದೀರಿ, ಏಜೆನ್ಸಿಗಳ ಮುಂದೆ ಯಾಕೆ ಈ ಥರ ಕ್ಯೂ ನಿಂತ್ಕೊಳ್ತಾ ಇದ್ದೀರಿ, ಇದು ನಿಲ್ಲಿಸ್ಬೇಕು ನೀವು ಅಂತ ಕೂಡ ಮನವಿ ಬಂದಿದೆ.